Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ರೇವಣ್ಣನನ್ನ ದೇವೇಗೌಡರೆ ವಿದೇಶಕ್ಕೆ ಕಳಿಸಿಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಯೇ ಪಾಸ್ಪೋರ್ಟ್ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ಸಂಸದರಾಗಿ ಆಯ್ಕೆಯಾದ ಮೇಲೆ ರೆಡ್ ಪಾಸ್ಪೋರ್ಟ್ ಅನ್ನ ಕೊಡ್ತಾರೆ, ಆಗ ವಿದೇಶಕ್ಕೆ ಹೋಗಬಹುದು ಅಂತ ಹೇಳಿದ್ದಾರೆ. ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಪಾಸ್ಪೋರ್ಟ್ ಕೊಡೋರು ಯಾರ್ರಿ? ವೀಸಾ ಕೊಡೋರು ಯಾರು? ಇವ್ರಿಗೆ ಗೊತ್ತಿಲ್ಲದೆ ಹೊಂಟೋದಾರ? ಹೌದು, ದೇವೇಗೌಡರೇ ಪ್ಲಾನ್ ಮಾಡಿ ಕಳಿಸಿರೋದು ವಿದೇಶಕ್ಕೆ. ಸಿದ್ದರಾಮಯ್ಯವರು ಭಾಳ ವರ್ಷಗಳಿಂದ ಶಾಸಕರಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಅವ್ರಿಗೆ ಗೊತ್ತಿರೋ ವಿಚಾರ. ಲೋಕಸಭಾ ಸದಸ್ಯರು ಗೆದ್ದು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅವ್ರಿಗೆ ರೆಡ್ ಪಾಸ್ಪೋರ್ಟ್ ಕೊಡ್ತಾರೆ. ರೆಡ್ ಪಾಸ್ಪೋರ್ಟ್, ಡಿಪ್ಲೊಮೆಟ್ ಪಾಸ್ಪೋರ್ಟ್ ಕೊಡ್ತಾರೆ. ಬೇರೆ ದೇಶಗಳಿಗೆ ಹೋಗ್ಲಿಕ್ಕೆ ಕೆಲವು ದೇಶಗಳಿಗೆ, ನಿಮ್ಮ ಜರ್ಮನ್ನು, ಯುರೋಪ್ ಕಂಟ್ರೀಸ್ಗೆ ಅವ್ರಿಗೆ ವೀಸಾನೇ ಬೇಕಿಲ್ಲ. ಇನ್ನು ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಇದು ವರವಾಗಿದೆಯಾ ಅನ್ನುವಂಥದ್ರ ಬಗ್ಗೆ ಈಗ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ಯಾಕಂದ್ರೆ ಈ ಬಿಜೆಪಿ ಜೆಡಿಎಸ್ ಮೈತ್ರಿ ಇದೆಯಲ್ಲ, ಅದನ್ನೇ ಇಟ್ಕೊಂಡು ನೋಡಿ ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಮೇಲೆನೆ ಈ ರೀತಿಯಾಗಿ ಆರೋಪ ಇರುವಂತದ್ದು ಅಂತ ಹೇಳಿ ಮೈತ್ರಿ ಕಾರಣದಿಂದ ಈಗಾಗಲೇ ಬಿಜೆಪಿಗೂ ಕೂಡ ಮುಜುಗರ ಆಗ್ತಾ ಇದೆ. ಇದನ್ನೇ ಇಟ್ಕೊಂಡು ಕಾಂಗ್ರೆಸ್ ಕೂಡ ಹಿಟ್ ಮಾಡ್ತಾ ಇದೆ ಈಗ ಬಿಜೆಪಿಯನ್ನ. ನೇಹಾ ಹತ್ಯೆ ಕೇಸ್ ಪರಿಣಾಮ ಬೀರಿದೆ ಅನ್ನುವಂಥ ಒಂದು ಆತಂಕ ಏನಿತ್ತಲ್ಲ, ಅದನ್ನ ಈ ರೀತಿಯಾಗಿ ನಾವು ತೀರಿಸ್ಕೊಳ್ಳೋಣ ಅಂತ ಹೇಳಿ ಬಹುಶಃ ಕಾಂಗ್ರೆಸ್ ಕೂಡ ಈಗ ಮುಂದಾಗ್ತಾ ಇದೆ. ಡೀಟೇಲ್ಸ್ ನಾವು ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ನಾವು ಮಾತಾಡ್ತಾ ಇದ್ವಿ ಈಗ ಬಿಜೆಪಿ ಹೇಗೆ ನೇಹಾ ಅಸ್ತ್ರವನ್ನ ಪ್ರಯೋಗ ಮಾಡಿತ್ತು ಮೊದಲ ಹಂತದ ಒಂದು ಚುನಾವಣೆ ಸಂದರ್ಭದಲ್ಲಿ, ಬಹುಶಃ ಕಾಂಗ್ರೆಸ್ ಈಗ ಎರಡನೇ ಹಂತದ ಒಂದು ಚುನಾವಣೆಯಲ್ಲಿ ಪ್ರಜ್ವಲ್ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆಯಾ ಅಂತ ಹೇಳಿ ಹೇಗೆ ಕಾಂಗ್ರೆಸ್ಗೆ ಇದು ಲಾಭ ಆಗ್ಬೋದು ಅಂತ ಅನ್ಸುತ್ತೆ? ನಿಜಕ್ಕೂ ಕೂಡ ಉತ್ತರ ರಣಕಣದಲ್ಲಿ ಪ್ರಜ್ವಲ್ ಹಾಗಾದ್ರೆ ರೆಹಮಾನ್, ಪ್ರಮುಖವಾಗಿ ಒಂದು ಕಡೆ ಕಾನೂನಾತ್ಮಕವಾದಂತಹ ಹೋರಾಟ ಮತ್ತು ಯಾರು ತಪ್ಪಿತಸ್ಥರು ಅನ್ನುವಂಥದ್ದನ್ನ ಪತ್ತೆ ಹಂಚೋದು ಒಂದು ಕಡೆ. ರಾಜಕೀಯವಾಗಿ ಮಾತ್ರ ಕಾಂಗ್ರೆಸ್ ಇದನ್ನ ಬಹುದೊಡ್ಡ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ. ಕೇವಲ ಕರ್ನಾಟಕಕ್ಕೆ ಮಾತ್ರ ಅದನ್ನ ಸೀಮಿತ ಮಾಡ್ತಾ ಇಲ್ಲ. ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗ ಚುನಾವಣೆ ಇರುವಂತಹ ಕಾರಣಕ್ಕೋಸ್ಕರ ಮುಂದಿನ ಹಂತದ ಎಲ್ಲ ಚುನಾವಣೆಗಳಲ್ಲೂ ಕೂಡ ಇದು ಬಿಜೆಪಿಯನ್ನ ಕಾರ್ನರ್ ಮಾಡೋದಕ್ಕೆ, ಬಿಜೆಪಿಯನ್ನೇ ಟಾರ್ಗೆಟ್ ಮಾಡೋದಕ್ಕೆ ಪ್ರಜ್ವಲ್ ಅವರ ವಿಚಾರ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಬಹುದೊಡ್ಡ ಅಸ್ತ್ರವಾಗಿದೆ. ಇದೆಲ್ಲದಕ್ಕೂ ಮೂಲ ಕಾರಣ ಆಗಿರುವಂತದ್ದು ಬಿಜೆಪಿ ಮತ್ತು ಜೆಡಿಎಸ್ ನ ನಡುವೆ ಇರುವಂತಹ ಮೈತ್ರಿಯ ಅಭ್ಯರ್ಥಿ ಅನ್ನುವಂತಹ ಕಾರಣಕ್ಕೋಸ್ಕರವೇ ನೇರವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಿಜೆಪಿಯ ಅಭ್ಯರ್ಥಿ ಅನ್ನುವಂತಹ ರೀತಿಯಲ್ಲಿ ಇದೀಗ ಕಾಂಗ್ರೆಸ್ ಬಿಂಬಿಸ್ತಾ ಇದೆ. ಅದೇ ಅಂಶವನ್ನ ಇಟ್ಕೊಂಡು ಪ್ರತಿ ಚುನಾವಣೆಯ ಹಂತದಲ್ಲೂ ಕೂಡ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಇದೇ ಅಂಶವನ್ನ ಇಟ್ಕೊಂಡು ಪ್ರಜ್ವಲ್ ರೇವಣ್ಣನ ರಾಕ್ಷಸ ಅನ್ನುವಂತಹ ರೀತಿಯಲ್ಲಿ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ಗೆ ಇದ್ದಂತಹ ಆತಂಕ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ, ಮೊದಲ ಹಂತದ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಆದಂತಹ ನೇಹಾ ಹಿರೇಮಠ ಹತ್ಯೆ ಕೇಸ್ ಏನಿದೆ, ಅದು ಚುನಾವಣೆ ಮೇಲೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ವಿರುದ್ಧವಾದಂತ ಅಲೆ ಸೃಷ್ಟಿಯಾಗೋದಕ್ಕೆ ಕಾರಣ ಆಯಿತು ಅನ್ನುವಂತಹ ಒಂದು ರೀತಿಯ ಆಂತರಿಕ ವರದಿ ಇದೆ. ಒಂದು ಸಮುದಾಯದ ಒಂದಷ್ಟು ನಿರ್ದಿಷ್ಟ ಮತಗಳು ಕಾಂಗ್ರೆಸ್ನಿಂದ ವಿರುದ್ಧವಾಗಿ ಹೋಗೋದಕ್ಕೆ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಕಾರಣ ಆಯಿತು ಅನ್ನುವಂತಹ ವರದಿಯನ್ನ ಕಾಂಗ್ರೆಸ್ ನಾಯಕರು ತರಿಸಿಕೊಂಡಿದ್ದಾರೆ. ಇದಕ್ಕೆ ಕೌಂಟರ್ ಆಗಿ ಇದೀಗ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರ ಕಾಂಗ್ರೆಸ್ಗೆ ಅಸ್ತ್ರವಾಗಿ ಸಿಕ್ಕಂತೆ ಕಾಣ್ತಾ ಇದೆ. ಕೇವಲ ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥರು ಅನ್ನುವಂಥದ್ದನ್ನ ಮಾತ್ರ ಕಾಂಗ್ರೆಸ್ ಇಲ್ಲಿ ಹೇಳ್ತಾ ಇಲ್ಲ, ಬಿಜೆಪಿಯಿಂದ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಅಂಶವನ್ನ ಪದೇ ಪದೇ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ರೆಹಮಾನ್, ಕರೆಕ್ಟ್. Yes, thank you, Prasanna. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.